ಪತ್ರ ಬರೆದಿಲ್ಲ, ಹೇಳಿಲ್ಲ, ಏನೂ ಮಾಡಿಲ್ಲ. ಆದರೆ ಬಿ ಜೆ ಪಿಯವರು ಇದನ್ನು ಈ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡಿ ಒಂದು ಸುಭದ್ರವಾದಂಥ ಸರ್ಕಾರವನ್ನು ನಡೆಸುವಂಥ ಮುಖ್ಯಮಂತ್ರಿಗಳಿಗೆ ಇವತ್ತು ಈ ಕೆಲಸವನ್ನು ಅವರು ಕೊಡೋದಕ್ಕೆ ಕಾರಣಭೂತರಾಗಿದ್ದಾರೆ. ಆದರೆ ಕಾನೂನುಬದ್ಧವಾಗಿ ಕೋರ್ಟ್ ಏನು ತೀರ್ಮಾನ ಕೊಟ್ಟಿದ್ದೆ ಅದಕ್ಕೆ ಮುಂದಿನ ಕೋರ್ಟ್ಗಳಿದೆ, ಡಿವಿಷನ್ ಬೆಂಚ್ ಇದೆ ಅಥವಾ ಸುಪ್ರೀಂ ಕೋರ್ಟ್ ಇದೆ, ಅಲ್ಲಿ ನಾವು ಇದನ್ನು ಲೀಗಲ್ ಬ್ಯಾಟ್ಲ್ ಹೋರಾಟ ಮಾಡ್ತೀವಿ. ಇದಕ್ಕೆ ನಾವು ಯಾಕಂದರೆ ಏನೂ ತಪ್ಪು ಮಾಡಿಲ್ಲ, ಮುಖ್ಯಮಂತ್ರಿಗಳು ವಿನಾಕಾರಣ ಅವ್ರ ಮೇಲೆ ಈ ಚಾರ್ಜಸ್ ಮಾಡಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಶಾಸಕರು ಮಂತ್ರಿಗಳು ಒಟ್ಟಿಗೆ ಇಡೀ ಕಾಂಗ್ರೆಸ್ ಪಾರ್ಟಿ ಅವ್ರ ಬೆನ್ನಿಗೆ ನಿಂತಿದೆ. ಇದು ರಾಜಕೀಯ ಪ್ರೇರಣೆಯಿಂದ ಬಿ ಜೆ ಪಿಯವರು ಮಾಡಿದ್ದಾರೆ. ಆದರೆ ಕೋರ್ಟ್ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಾಗ ಅದಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನು ತಯಾರಿ ಮಾಡಿಕೊಂಡು ಮುಂದಿನ ಕೋರ್ಟಲ್ಲಿ ಅದಕ್ಕೆ ನಾವು ಚಾಲೆಂಜ್ ಮಾಡಿ ಅದರಲ್ಲಿ ಅವ್ರ ನಿರಾಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.